ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಸಿಎಂ ಮೂರನೇ ಹಂತದ ಕ್ಯಾಂಪೇನ್ ಆರಂಭ ಮಾಡಿದ್ದಾರೆ. ಉಮೇಶ್ ಮೇಟಿ ಪರವಾಗಿ ಸಿದ್ದರಾಮಯ್ಯ ಕಡೆಯಿಂದ ಭರ್ಜರಿ ಪ್ರಚಾರ. ಬಹಿರಂಗ ಸಭೆ ರೋಡ್ ಶೋನಲ್ಲಿ ಭಾಗಿಯಾಗಿದ್ರು ಸಿದ್ದರಾಮಯ್ಯ. ಯಡಿಯೂರಪ್ಪ ಕಳ್ಳ ಭ್ರಷ್ಟ ಅಂತ ಹೇಳ್ತೀನಿ, ನಾನು ಹೇಳಿದ ಕೂಡಲೇ ಅವರು ಕಳ್ಳ ಆಗ್ತಾರ ಅಂತ ಈ ರೀತಿಯಾಗಿ ಡಿಚ್ಚಿ ಹೊಡೆದ್ರು. ಪ್ರಚಾರದ ವೇಳೆ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಯಡಿಯೂರಪ್ಪ ಅವರ ಸ್ಟೇಟ್ಮೆಂಟ್ಗೆ ರಿಯಾಕ್ಟ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಯಡಿಯೂರಪ್ಪ ಕಳ್ಳ ಭ್ರಷ್ಟ ಅಂತ ನಾನು ಹೇಳ್ತೀನಿ, ನಾನು ಹೇಳಿದ ಕೂಡಲೇ ಅವರು ಕಳ್ಳ ಆಗ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ಸೊ ಬಾಗಲಕೋಟೆಯಲ್ಲಿ ಸಿಎಂ ಕಡೆಯಿಂದ ಮೂರನೇ ಹಂತದ ಕ್ಯಾಂಪೇನ್ ಇದು. ಉಮೇಶ್ ಮೇಟಿ ಪರವಾಗಿ ಸಿದ್ದರಾಮಯ್ಯ ಕಡೆಯಿಂದ ಭರ್ಜರಿ ಪ್ರಚಾರ ಅಂತೂ ನಡೀತಾ ಇದೆ. ಕೊನೆ ಹಂತದ ಕಸರತ್ತು ಸಿಎಂ ಸಿದ್ದರಾಮಯ್ಯನವರ ಮೂರನೇ ಹಂತದ 5ನೇ ಪ್ರಚಾರ ಇದು. ಸಿದ್ದರಾಮಯ್ಯ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಿ ಅಂಥೇಳಿ ಯಡಿಯೂರಪ್ಪನವರ ಹೇಳಿಕೆಗೆ ಇವತ್ತು ತಿರುಗೇಟನ್ನು ಕೊಟ್ಟರು. ಯಾರಿಗೆ ನಂಬಿಕೆ ದ್ರೋಹ ಮಾಡಿದ್ದೇನೆ, ಯಾರಿಗೆ ವಿಶ್ವಾಸ ದ್ರೋಹ ಮಾಡಿದ್ದೇನೆ ಹೇಳಬೇಕಲ್ವಾ? ಸುಮ್ಮನೆ ಹೇಳಿದ್ರೆ ಹೇಗೆ? ನಾನು ಯಡಿಯೂರಪ್ಪ ಕಳ್ಳ ಭ್ರಷ್ಟ ಅಂತ ಹೇಳ್ತೀನಿ, ಹಾಗಂತ ಯಡಿಯೂರಪ್ಪನವರು ಕಳ್ಳ ಭ್ರಷ್ಟ ಆಗಿಬಿಡ್ತಾರ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದರು. ನಂಬಿಕೆ ದ್ರೋಹ ಮತ್ತು ವಿಶ್ವಾಸ ದ್ರೋಹಕ್ಕೆ ಸಿದ್ದರಾಮಯ್ಯ ಇನ್ನೊಂದು ಹೆಸರು ಅಂದ್ರೆ ಅದು ಸಿದ್ದರಾಮಯ್ಯನವರ ಹೆಸರು ಅಂತ ಯಡಿಯೂರಪ್ಪನವರು. ಯಾರಿಗೆ ವಿಶ್ವಾಸ ದ್ರೋಹ ಮಾಡಿಲ್ಲ? ಯಾರಿಗಪ್ಪ ಮಾಡಿದ್ದೀನಿ ಹೇಳ್ಬೇಕಲ್ಲ. ಯಾರಿಗೆ ವಿಶ್ವಾಸ ದ್ರೋಹ ಮಾಡಿದ್ದೀನಿ? ವಿಶ್ವಾಸ ದ್ರೋಹಿ ಅನ್ಬೇಕಾದ್ರೆ ಯಾರಿಗಾರು ಮಾಡೋದ್ ಬೇಕಾದ್ರೆ ದ್ರೋಹ ಮಾಡಿರ್ಬೇಕಲ್ಲ. ಅವ್ರು ಆತರ ನಿಮ್ಮ ಮೇಲೆ ಒಂದು ಆರೋಪ ಮಾಡಿದಾರೆ ಸರ್. ಬರೀ ಆರೋಪ ಮಾಡೋದ್ರೆ ಸುಳ್ಳು ಹೇಳ್ಬಾರ್ದು. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಈಗ ನನ್ನ ಮೇಲೆ ಒಂದು ಆರೋಪ ಮಾಡ್ತೀನಿ, ನಿನ್ ಮೇಲೆ ಆರೋಪ ಮಾಡ್ತೀನಿ ನಾನು ವಿಶ್ವಾಸ ದ್ರೋಹಿ ಅಂತ. ನೀ ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಅವ್ರೇನ್ ಯಾರಿಗೆ ಮಾಡಿರ ಅಂತ ಏನ್ ಹೇಳಿ ಸರ್? ಮತ್ತೆ ಸುಮ್ನೆ ಹೇಳ್ಬಿಟ್ರೆ ವಿಶ್ವಾಸ ದ್ರೋಹಿ ಅಂತ, ಕಳ್ಳ ಅಂತ ಹೇಳ್ತೀನಿ ನಾನು ಯಡಿಯೂರಪ್ಪನಿಗೆ. ಹಾಗಾದ್ರೆ ಕಳ್ಳನ ಅವರು? ಭ್ರಷ್ಟ ಅಂತ ಹೇಳ್ತೀನಿ, ಭ್ರಷ್ಟನ? ಸುಮ್ಮನೆ ದಾಖಲಾತಿ ಇಲ್ದೇನೆ ಹೇಳ್ಬಾರ್ದು. ಏನಾದ್ರು ಆಧಾರ ಇಟ್ಕೊಂಡು ಇದು ಹೇಳ್ಬೇಕಲ್ಲ. ಈಗ ಸಿದ್ದರಾಮಯ್ಯ ಭ್ರಷ್ಟ ಅಂತ ಅನ್ಬೇಕಾದ್ರೆ ನಾನು ಯಾರ ಹತ್ರ ಲಂಚ ತಗೊಂಡಿರ್ಬೇಕಲ್ಲಪ್ಪ. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ವಿಶ್ವಾಸ ಯಡಿಯೂರಪ್ಪನಿಗೆ ಪಾಪ ಅರಳು ಮರಳು ವಯಸ್ಸಾಗ್ಬಿಟ್ಟಿದೆ. ಅರಳು ಮರಳು ಅವ್ರ ಕಾಲದಲ್ಲಿ ಯಾರಿಗೆ ಭ್ರಷ್ಟರು ಅಂತ ಕರೆದದು? ಬಸನಗೌಡ ಯತ್ನಾಳ್ ಯಾರಿಗೆ ಕರೆದದು? ಯಾರಿಗ್ರಿ ಕರೆದದು? ಯಾವ ಪಾರ್ಟಿಯವರು ಅವರು? ಆಗ ಉಚ್ಚಾಟನೆ ಮಾಡಿದ್ರಾ? ಆಗ ಬಿಜೆಪಿನಲ್ಲಿ ಇದ್ರಲ್ಲ, ಕರೆದಿದ್ರಲ್ಲ. ನಂಬಿಕೆ ದ್ರೋಹ ಮತ್ತು ವಿಶ್ವಾಸ ದ್ರೋಹಕ್ಕೆ